ನವಭಾರತ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ಈ ದಿನ ನಾಡಪ್ರಭು ಕೆಂಪೇಗೌಡರ 513ನೇ ಜಯಂತ್ಯೋತ್ಸವವನ್ನು ನಮ್ಮ ಜಯನಗರದಲ್ಲಿ ತಾವುಗಳು ಏರ್ಪಡಿಸಿದ್ದೀರಾ. ಮೈಯಾಸ್ ಗೆಳೆಯರ ಬಳಗ ಏರ್ಪಡಿಸಿರೋದು ನನಗೂ ಒಂಥರ ಋಣ. ಯಾಕೆಂದರೆ ಜಯನಗರದಲ್ಲಿ ನಾನು 20 ವರ್ಷ 40ನೇ ಕ್ಲಾಸಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ, ಕೆಮಿಸ್ಟ್ ಆಗಿ. ನಮ್ಮದು ಸೆಂಟ್ರಲ್ ಗೌರ್ಮೆಂಟು. ನಾವು ಈ ನಾಡಪ್ರಭು ಕೆಂಪೇಗೌಡರ ವಿಚಾರಕ್ಕೆ ಬಂದಾಗ ನಾನು ಅಸ್ಸಾಮಲ್ಲಿ ಕೆಲಸ ಮಾಡಿದ್ದೀನಿ, ಆಮೇಲೆ ಶಿಲಾಂಗಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲೊಬ್ಬರು ಡಾಕ್ಟ್ರ್ ಕೇಳಿದ್ರು, ನೀವು ಎಲ್ಲಿಂದ ಯಾವ ಊರಿಂದ ಬಂದಿದ್ದೀರಿ ಅಂದರು. ನಾನು ಬೆಂಗಳೂರು ಅಂತಂದಾಗ, ಯು ಕಮ್ ಫ್ರಮ್ ದಟ್ ಗ್ರೇಟ್ ಫೌಂಡರ್ ಆಫ್ ಬೆಂಗಳೂರು ಕೆಂಪೇಗೌಡ ಪ್ಲೇಸ್ ಅಂತ ಅಲ್ಲಿ ಕೇಳ್ತಾರೆ ಅವರು, ಅಸ್ಸಾಂ ಗೌಹಟಿಲಿ. ಹಾಗೆ ನಾಡಪ್ರಭು ಕೆಂಪೇಗೌಡರು ಅಭಿಮಾನಿಯೂ ಕೂಡ ಹೌದು, ನಾನು ಕುವೆಂಪುರ ಅಭಿಮಾನಿಯೂ ಕೂಡ ಹೌದು. ಮತ್ತು ಅಲ್ಲಿ ಶಿಲಾಂಗಲ್ಲಿ ದೇವೇಗೌಡರಿಗೂ ಕೂಡ ನಾನು ಪದ್ಯವನ್ನು ಬರ್ಕೊಟ್ಟಾಗ ಇರಲಿ. ಈಗ ನಾನು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡಲು ಕಷ್ಟ ಆಗುತ್ತೆ. ನಾನು ಒಂದು ಪದ್ಯವನ್ನು ರಚನೆ ಮಾಡಿದ್ದೀನಿ. ನಾನು ಕವಿ, ನಾನು ತ್ರಿಭಾಷಾ ಕವಿ. ಕನ್ನಡ, ಹಿಂದಿ, ಇಂಗ್ಲೀಷು ಎಲ್ಲದರಲ್ಲೂ ನಾನು ಪ್ರಿಂಟ್ ಆಗಿದೆ. ಕನ್ನಡದಲ್ಲಿ ಆಗಿಲ್ಲ, ಇನ್ನೂ ಮಾಡಬೇಕು ನಾನು. ಈಗ ನಾಡಪ್ರಭು